ಪ್ರಶ್ನೆ ಸಂಖ್ಯೆ 23. ಪ್ರಶ್ನೆ ಸಂಖ್ಯೆ ಏನಿದೆ 23. ಈ 23ನೇ ಪ್ರಶ್ನೆಯಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಇಫ್ ಡೈಮೆನ್ಷನ್ಸ್ ಆಫ್ ಕ್ರಿಟಿಕಲ್ ವೆಲಾಸಿಟಿ ವಿ ಸಿ ಆಫ್ ಎ ಲಿಕ್ವಿಡ್ ಫ್ಲೋವಿಂಗ್ ಥ್ರೂ ದ ಟ್ಯೂಬ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಓಕೆ ವಿ ಸಿ ಕ್ರಿಟಿಕಲ್ ವೆಲಾಸಿಟಿ. ಕ್ರಿಟಿಕಲ್ ವೆಲಾಸಿಟಿ ಅಂದ್ರೇನು, ವೆಲಾಸಿಟಿ ಅಂದ್ರೇನು ಸೇಮೇ, ನಮ್ಮ ಡೈಮೆನ್ಷನಲ್ಲಿ ಏನು ವ್ಯತ್ಯಾಸ ಬೀಳೋದಿಲ್ಲ. ಸೊ ವಿ ಸಿ ಡೈಮೆನ್ಷನ್ ಏನಾಯಿತು ಎಲ್ ಟಿ ಮೈನಸ್ 1. ಓಕೆ ಎಲ್ ಟಿ ಮೈನಸ್ 1 ಆಗುತ್ತೆ. ಸರಿ, ಈಗಾಯಿತು. ಲಿಕ್ವಿಡ್ ಫ್ಲೋಯಿಂಗ್ ಥ್ರೂ ಎ ಟ್ಯೂಬ್ ಆರ್ ಎಕ್ಸ್ಪ್ರೆಸ್ಡ್ ಆಸ್, ಇದನ್ನು ಈಟಾ ಟು ದಿ ಪವರ್ ಎಕ್ಸ್ ರೂ ಟು ದಿ ಪವರ್ ವೈ ಆರ್ ಟು ದಿ ಪವರ್ ಝೆಡ್ ಅಂತ ಕೊಟ್ಟಿದ್ದಾರೆ. ಈಟಾ ಅಂದ್ರೇನು, ಈಟಾ ಅಂದರೆ ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ. ಓಕೆ ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ ಆಯಿತು. ನೆಕ್ಸ್ಟು ಏನಿದೆ ರೋ ಅಂದರೆ ಡೆನ್ಸಿಟಿ ಆಫ್ ಲಿಕ್ವಿಡ್. ಓಕೆ ಡೆನ್ಸಿಟಿ ಆಫ್ ಲಿಕ್ವಿಡ್. ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂದರೆ ಏನು, ಡೆನ್ಸಿಟಿ ಫಾರ್ಮುಲಾ ಇರುತ್ತೆ. ಡೆನ್ಸಿಟಿ ಆಫ್ ಲಿಕ್ವಿಡ್, ಡೆನ್ಸಿಟಿ ಏನು ಮಾಸ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್. ಓಕೆ ಎಮ್ ಎಲ್ ಮೈನಸ್ 3 ಬರುತ್ತೆ. ಓಕೆ ನೆಕ್ಸ್ಟ್ ಏನಿದೆ ಆರ್ ಈಸ್ ದ ರೇಡಿಯಸ್. ಓಕೆ ಆರ್ ಈಸ್ ರೇಡಿಯಸ್. ಓಕೆ ರೇಡಿಯಸ್ ಆಫ್ ದ ಟ್ಯೂಬ್. ಆರ್ ರೇಡಿಯಸ್ ಏನು ಲೆಂತ್ ಎಲ್ ಬರುತ್ತೆ. ಈಗ ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ, ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ ಇದೇನು ಎಮ್ ಎಲ್ ಮೈನಸ್ 1 ಟಿ ಮೈನಸ್ 1 ಇರುತ್ತೆ ಡೈಮೆನ್ಷನ್. ಇದ್ರ ಡೈಮೆನ್ಷನ್ ನೆನ್ಪಿಟ್ಕೊಂಡಿರ್ಬೇಕು. ಎಷ್ಟೋ ಸಲ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೋಎಫಿಷಿಯಂಟ್ ಆಫ್ ವಿಸ್ಕೋಸಿಟಿ ಇದೇನು. ಓಕೆ ಲಿಕ್ವಿಡಲ್ಲಿ ಈ ರೀತಿ ಬಂತು. ಈ ರೀತಿ ಬಂದ ನಂತರ ಇಲ್ಲಿ ನೋಡಿ ನಾನು ಫೈನಲ್ ಇಕ್ವೇಷನ್ ಒಂದು ಸಲ ಕರೆಕ್ಟಾಗಿ ದಿಟ್ಟಿಸಿ ನೋಡಿ. ಓಕೆ ನನ್ನ ಫೈನಲ್ ಇಕ್ವೇಷನ್ ಇದಿರಬೇಕು ವಿ ಸಿ. ಇದರಿಂದ ಏನು ಮಾಡ್ಬೇಕು, ನಾನು ವಿ ಸಿನ ಕಂಡಿಬೇಕು. ಇದಕ್ಕೆ ಕರೆಸ್ಪಾಂಡ್ ಏನಿದೆ ಎಕ್ಸು ವೈ ಝೆಡ್ ಇದೆ. ಓಕೆ ಇದ್ರ ಕರೆಸ್ಪಾಂಡ್ ವ್ಯಾಲ್ಯೂ ಏನಿದೆ ಅಂದರೆ ಇದಕ್ಕೆ ಕೊಡ್ತಾ ಇರ್ತಕ್ಕಂಥ ಪವರು ಇದಕ್ಕೇನು ಕೊಡಬೇಕು, ಎಕ್ಸ್ ಕೊಡಬೇಕು, ಇದಕ್ಕೆ ವೈ ಮತ್ತು ಇದಕ್ಕೆ ಝೆಡ್ ಪವರನ್ನು ನಾನು ಕೊಡಬೇಕು. ಓಕೆ ಈ ಪವರ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ನೆನಪಿನಲ್ಲಿ ಇಟ್ಕೊಂಡು ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಮ್ ಇದೆನಾ, ಎಮ್ ಇಲ್ಲ. ಸೊ ನಾನು ಎಮ್ ಬೈ ಎಮ್ನ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಫಸ್ಟ್ ಆ ಕೆಲಸ ಮಾಡೋಣ ಹೋಗಿ. ಓಕೆ ಎಮ್ ಬೈ ಎಮ್ನ ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಈಟಾ ಬೈ ರೋ ಅನ್ನು ಬಳಸ್ಕೊಳ್ತೀನಿ. ಏನು ಬಳಸ್ಕೊಳ್ತೀನಿ, ಈಟಾ ಬೈ ರೋ. ಈಟಾ ಬೈ ರೋ ಮಾಡ್ಕೊಳ್ಳೋಣ ಅಥವಾ ರೋ ಬೈ ಈಟಾ ಯಾವುದಾದ್ರೂ ಒಂದು ಮಾಡ್ಕೊಳ್ಳೋಣ, ನೋಡೋಣ ಏನಾಗುತ್ತೆ. ಓಕೆ ಏನು ಮಾಡೋಣ, ಫಸ್ಟು ಈಟಾ ಬೈ ರೋ ಮಾಡ್ಕೊಳ್ತೀನಿ. ಈಟಾ ಬೈ ರೋ ಮಾಡಿದಾಗ ಏನಾಗುತ್ತೆ, ಎಮ್ ಇದು ಕ್ಯಾನ್ಸಲ್ ಆಗುತ್ತಾ, ಇದು ಎಲ್ ಸ್ಕ್ವೇರ್. ಓಕೆ ಡೈರೆಕ್ಟಾಗಿ ಬರೋದು ಬೇಡ. ಎಮ್ ಎಲ್ ಮೈನಸ್ 1 ಟಿ ಮೈನಸ್ 1 ಓಲ್ ಡಿವೈಡ್ ಬೈ ಎಮ್ ಎಲ್ ಮೈನಸ್ 3 ಇದೆ. ಇದನ್ನು ಮಾಡಿದಾಗ ಎಲ್ ಸ್ಕ್ವೇರ್ ಟಿ ಮೈನಸ್ 1 ಆಯಿತು. ಓಕೆ ಎಲ್ ಸ್ಕ್ವೇರ್ ಟಿ ಮೈನಸ್ 1. ಇಲ್ಲಿ ನೋಡಿ ಈಗ ಆರಿಂದ ಡಿವೈಡ್ ಮಾಡಿದರೆ ಡೈರೆಕ್ಟಾಗಿ ನನಗೆ ಬರ್ತಾ ಇದೆ, ಹೌದಾ. ಈಗ ಎರಡನೇದು ಆಪ್ಷನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಡೈರೆಕ್ಟಾಗಿ ಎಲ್ ಸ್ಕ್ವೇರಿಂದ ಡಿವೈಡ್ ಮಾಡಿ ಅಥವಾ ಎಲ್ಲಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ಎಲ್ ಮೈನಸ್ 1 ಬರುತ್ತೆ. ಇದನ್ನು ಎಲ್ಲಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ ನನಗೆ, ಎಲ್ ಟಿ ಮೈನಸ್ 1 ಬರುತ್ತೆ, ಹೌದಾ. ಎಲ್ ಟಿ ಮೈನಸ್ 1 ಬಂದುಬಿಡುತ್ತೆ ನನಗೆ. ಸೊ ಏನು ಮಾಡ್ತೀನಿ, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಟು 1/L. 1/L ಅಂದರೆ ಆರ್. ಓಕೆ 1/L ಅಂದರೆ ಆರ್. 1/L ಇಂದ ಇಂಟು ಮಾಡಿದಾಗ ಏನು ಬಂತು, ಎಲ್ ಟಿ ಮೈನಸ್ 1 ಬಂತು. ನನ್ನ ಫೈನಲ್ ಇಕ್ವೇಷನ್ಗೆ ಏನಾದೆ, ರೀಚ್ ಆದೆ. ಸರಿ, ಈಗ ನಾನು ಮಾಡಿರ್ತಕ್ಕಂಥ ಪ್ರೊಸೆಸನ್ನು ಉಲ್ಟಾ ಬರಿಬೇಕು ವಾಪಸ್. ನಾನು ಮಾಡಿರ್ತಕ್ಕಂಥ ಪ್ರೊಸೆಸನ್ನು ಏನು ಮಾಡ್ತೀನಿ, ಉಲ್ಟಾ ಬರಿತೀನಿ. ಫಸ್ಟ್ ಏನು ಮಾಡಿದೆ, ಈಟಾ ಬೈ ರೋ ತೊಗೊಂಡೆ, ಅದಕ್ಕೆ ಇಂಟು 1/r ಮಾಡಿದೆ. ಓಕೆ ಇದ್ರ ಪವರ್ ಏನಿತ್ತು, ಎಕ್ಸ್ ವೈ ಝೆಡ್ ಇತ್ತು. ಪವರ್ನ ಬರ್ಕೊಂಡ್ಬಿಡ್ತೀನಿ ನಾನು. ಪವರ್ ಏನಿದ್ರದ್ದು ಎಕ್ಸ್, ಇದ್ರದ್ದು ವೈ, ಇದ್ರದ್ದು ಝೆಡ್. ಓಕೆ ನನಗೆ ಎಕ್ಸ್ ಏನಿದೆ 1, ವೈ ಏನಿದೆ -1 ಬರುತ್ತೆ. ಓಕೆ ಝೆಡ್ ಏನು ಬರುತ್ತೆ -1 ಬರುತ್ತೆ. ಓಕೆ ಎಕ್ಸ್ ವೈ ಝೆಡ್ ಬೆಲೆ ಏನಾಯಿತು, 1 -1 -1 1 -1 -1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.